ಅಧಿಕಾರಿಗಳ ಸೂಚನೆ ಈಗಾಗಲೇ ದೆಹಲಿಯಲ್ಲಿ ಸಿಬಿಐನಿಂದ ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸಿಬಿಐ ಎಂಟ್ರಿ ಆದ್ರೆ ರನ್ಯಾ ಮಲತಂದಿಗೂ ಸಂಕಷ್ಟ ಫಿಕ್ಸ್. ಪ್ರಕರಣದ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ. ಶತಾಯಗತಾಯವಾಗಿ ರಾಮಚಂದ್ರ ಅವರನ್ನ ಸೇಫ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಕಡೆ ಗ್ರೀನ್ ಕಾರ್ಡ್ ಬಳಕೆಯನ್ನ ಮಾಡ್ಕೊಳ್ತಾರೆ, ಅದು ಕೂಡ ಏರ್ಪೋರ್ಟ್ನಲ್ಲಿ. ಸೊ ಮಗಳಿಗೆ ತಂದೆಯೇ ಇಲ್ಲಿ ಬೆನ್ನೆಲುಬಾಗಿ ನಿಂತಿದ್ರು ಅನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಪ್ರತಿ ಬಾರಿಯೂ ಆಕೆ ದುಬೈಗೆ ಹೋಗಿ ಅಲ್ಲಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆಕೆಯನ್ನ ಬಿಡೋದಕ್ಕೆ ಅಂತ ಹೇಳಿ ಗ್ರೀನ್ ಚಾನಲ್ ಇರುತ್ತೆ. ಗ್ರೀನ್ ಚಾನಲ್ ಮೂಲಕ ಆಕೆಯನ್ನ ಬಿಡಲಾಗ್ತಾ ಇರುತ್ತೆ. ಸೊ ಸಾಕಷ್ಟು ಅನುಮಾನಗಳು ಬಂದಂತಹ ಸಂದರ್ಭದಲ್ಲಿ DRI ಅಧಿಕಾರಿಗಳು ಆಕೆಯನ್ನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ 14 kg ಚಿನ್ನವನ್ನ ಕಳ್ಳ ಸಾಗಣೆ ಮಾಡ್ತಾ ಇರೋದು ಗೊತ್ತಾಗಿದೆ. ಅದಕ್ಕೆ ಸಾಥ್ ಕೊಡ್ತಾ ಇದ್ರು ರಾಮಚಂದ್ರ ರಾವ್ ಅನ್ನುವಂತಹ ವಿಚಾರಗಳು ಕೂಡ ಇದೀಗ ತಿಳಿದು ಬರ್ತಾ ಇರುವಂಥದ್ದು.